ಅಭಿಮಾನಿ ದೇವರುಗಳೇ, ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್. ಏನಪ್ಪ, ಜೂನಿಯರ್ ರಾಜ್ಕುಮಾರ್ ವಿಡಿಯೋ ಮೂಲಕ ಯಾಕೆ ಬಂದಿದ್ದಾನೆ ಅಂತ ತಮ್ಮೆಲ್ಲರಿಗೂ ಆಶ್ಚರ್ಯವಾಗಬಹುದು. ಆಗತ್ತೆ. ಅಭಿಮಾನಿ ದೇವರುಗಳೇ, ಇದೇ ತಿಂಗಳು 20ನೇ ತಾರೀಕು ಬುಧವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈ ನಿಮ್ಮ ರಾಜ್ಕುಮಾರನು ಬರ್ತಿದ್ದಾನೆ. ತಾವುಗಳು ಬರಬೇಕು. ನಾನು ಬರ್ತೀನಿ, ನೀವುಗಳು ಬನ್ನಿ. ನೀವು ಒಟ್ಟಿಗೆ ಸೇರಿ ಕಾರ್ಯಕ್ರಮನ ಬಹು ಯಶಸ್ವಿಗೊಳಿಸೋಣ, ಜಮಾಯಿಸ್ಬಿಡೋಣ. ಏನಂತೀರಿ ಅಭಿಮಾನಿ ದೇವರುಗಳೇ? ಧನ್ಯವಾದಗಳು, ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದೇ ನವೆಂಬರ್ 20ರಂದು ಸಾಯಂಕಾಲ 6 ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ವಿವಿಧ ಸಂಘಟನೆಗಳೊಳಗೊಂಡ ಸಮಾನ ಮನಸ್ಕರ ಹೋರಾಟ ಸಮಿತಿ ವತಿಯಿಂದ ಒಂದು ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ತಾವು ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಡಿ. ನಮಸ್ಕಾರ. ಇದೇ ತಿಂಗಳು 20ನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಶಿಡ್ಲಘಟ್ಟ ಟೌನಲ್ಲಿ ಮಾಡ್ತಾ ಇದ್ದಾರೆ, ಕೋಟೆ ಸರ್ಕಲಲ್ಲಿ. ಸಂಜೆ 7 ಗಂಟೆಗೆ ನಾನು ಬರ್ತಾ ಇದ್ದೀನಿ, ನೀವು ಬನ್ನಿರಿ. ಎಲ್ಲ ಸಂಘಟನೆಗಳು ಸೇರಿ ಮಾಡ್ತಾ ಇರೋದು ಒಗ್ಗಟ್ಟಲ್ಲಿ ಬಲ ಐತೆ ಅನ್ನೋದು ತೋರಿಸ್ತಾ ಇದ್ದಾರೆ ಶಿಡ್ಲಘಟ್ಟದವರು. ಜೈ ಹಳ್ಳಿಕ. ಶಿಡ್ಲಘಟ್ಟ ನಗರದ ಕನ್ನಡಾಭಿಮಾನಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ದಿನಾಂಕ 20/11/24 ಬುಧವಾರ 11:30ಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ಹೊತ್ತ ರಥ ನಮ್ಮ ಶಿಡ್ಲಘಟ್ಟ ನಗರಕ್ಕೆ ಆಗಮಿಸ್ತಾ ಇದೆ. ತಾವೆಲ್ಲ ಕೂಡ 11:30ಕ್ಕೆ ಲಕ್ಕಳ್ಳಿ ಗೇಟ್ ಬಳಿ ಅದನ್ನು ಸ್ವಾಗತಿಸಿ ಅಲ್ಲಿಂದ ಬಸ್ ನಿಲ್ದಾಣದ ಹತ್ರ ನಾವು ಕಲಾ ತಂಡಗಳಿಂದ ಮೆರವಣಿಗೆಯೊಂದಿಗೆ ಶಾಲಾ ಮಕ್ಕಳು, ಕನ್ನಡ ಅಭಿಮಾನಿಗಳು, ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಒಳಗೊಂಡ ಮೆರವಣಿಗೆ ಕೋಟೆ ವೃತ್ತದ ಬಳಿ ಬರ್ತೀವಿ. ಆ ಕೋಟೆ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತೈತೆ. ಅಲ್ಲಿಂದ ನಾವು ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಇಲಾಖೆಯಿಂದ ಮುಂದೆ ಚೇಳೂರಿಗೆ ನಾವು ರಥವನ್ನು ಗೌರವಯುತವಾಗಿ ಕಳಿಸ್ಕೊಡ್ಬೇಕು. ಅದಕ್ಕಾಗಿ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು. ಮತ್ತು ಸಂಜೆ 6 ಗಂಟೆಗೆ ಅದೇ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಗಳ ಒಂದು ಒಕ್ಕೂಟದಿಂದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ವಿವಿಧ ಕಲಾ ತಂಡಗಳಿಂದ ನಾವು ವಿವಿಧ ವೇಷಭೂಷಣಗಳು ಮತ್ತು ಮಕ್ಕಳ ಒಂದು ನೃತ್ಯಗಳು, ಕಲಾಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸಿ ಬಹಳ ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಎಲ್ಲ ಸಂಘ ಸಂಸ್ಥೆಯ ಒಂದು ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಸೇರಿದಿರಿ. ಪತ್ರಕರ್ತರು ಎಲ್ಲರೂ ಕೂಡ ಸೇರಿದ್ದೀವಿ. ತಾವೆಲ್ಲ ಕೂಡ ಬಂದು ನಾಳಿನ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. 66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾಲೂಕಿನ ಸಾರ್ವಜನಿಕರು ಕೆಲವರು ತಲೆಯಲ್ಲಿದೆ ಯೋಚನೆಯಲ್ಲಿ, ಏನು ಇವತ್ತು 20ನೇ ತಾರೀಕು ಮಾಡ್ತಾರಲ್ಲ, ನವೆಂಬರ್ 1ನೇ ತಾರೀಕು ಮಾಡಬೇಕಾದಂಥ ಕಾರ್ಯಕ್ರಮ ಅಂತ. ಕಾರಣ ಏನಿವತ್ತು 1ನೇ ತಾರೀಕು ಮಾಡಬೇಕಾದಾಗ ಅವತ್ತು ದೀಪಾವಳಿ ಹಬ್ಬ ಇತ್ತು, ಜನ ಹೆಚ್ಚಿಗೆ ಸೇರೋದಿಲ್ಲ. ಆದ ಕಾರಣ ತಾಲೂಕು ದಂಡಾಧಿಕಾರಿಗಳು ನಮಗೊಂದು ಕರೆ ಕೊಟ್ಟರು. ಏನಪ್ಪ ಅಂದರೆ, ಕನ್ನಡದ ರಥ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸರ್ಕಾರವನ್ನೇ ಕಳಿಸ್ಕೊಡ್ತಾ ಇದೆ 20ನೇ ತಾರೀಕು. ಅವತ್ತು ಕನ್ನಡ ಜ್ಯೋತಿ ರಥ ಬರೋದ್ರಿಂದ ಅವತ್ತು ನಾವಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ ವಿಜೃಂಭಣೆಯಿಂದ ಅಂತೇಳಿ ದಂಡಾಧಿಕಾರಿಗಳು ಹೇಳಿದ ಮೇಲೆ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ರೈತ ಪರ, ಕನ್ನಡ ಪರ, ದಲಿತ ಪರ, ವಿದ್ಯಾರ್ಥಿಗಳು, ಸಾಹಿತಿಗಳು, ಅಧಿಕಾರಿ ವರ್ಗದವರು ಎಲ್ಲ ಸೇರಿ ನಾಳೆ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದಾಗೆ ನಾಳೆ ನಮ್ಮ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತದೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟಿನ ತಾಲೂಕಿನ ಎಲ್ಲ ಸಾರ್ವಜನಿಕರು, ನಾಗರಿಕರು, ಸಾರ್ವಜನಿಕರು,
ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬೆಳಗ್ಗೆ ರಥಕ್ಕೆ 11:30 ಬರ್ತಾ ಇದೆ. ಆ ಟೈಮ್ಗೆ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು. ಆಮೇಲೆ ಮಧ್ಯಾಹ್ನ ವೇದಿಕೆ ಕಾರ್ಯಕ್ರಮ ಇರ್ತದೆ, ಸಂಜೆ ರಸಮಂಜರಿ ಕಾರ್ಯಕ್ರಮ ಬಹುಮುಖ್ಯವಾಗಿ ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಯಲ್ಲಿ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿಕೊಂಡು, ರೈತ ಪರ ಸಂಘಟನೆಗಳು ಒಗ್ಗೂಡಿಸ್ಕೊಂಡು, ಎಲ್ಲ ಸಂಘಟನೆಗಳನ್ನು ಒಗ್ಗಟ್ಟಾಗಿ ಸೇರಿ ಮಾಡ್ತಾಯಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ರಥ ಇಲ್ಲಿ ಬಂದು 11:30 ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು. ಶಾಲೆಗಳಿಂದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಪ್ರದರ್ಶನಗಳು ಇರ್ತದೆ. ಇಷ್ಟು ನಮ್ಮ ಕಾರ್ಯಕ್ರಮದ ಹೈಲೈಟ್ಸ್ ಆಗಿರ್ತದೆ. ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವ ಮೂಲಕ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಿಮ್ಮ ಮುಖೇನ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ.